ನಮಸ್ಕಾರ, ನಾನು ಮೀನಾಕ್ಷಿ. ನಿನ್ನೆ ಮತ್ತು ಇವತ್ತು ಬಹ್ರೇನ್ ಕಂಟ್ರಿಯಲ್ಲಿ ಬಹ್ರೇನ್ ನ್ಯಾಷನಲ್ ಡೇ ನಡೀತಾ ಇದೆ. ಸೊ ಇವರಿಗೆ 2 ದಿವಸ ರಜೆ ಇದೆ, ಹಾಗಾಗಿ ಇವತ್ತು ಫಿಶ್ ಸಾರು ಮಾಡೋಣ ಅಂಥೇಳಿ ಅವ್ರು ಅಂದ್ಕೊಂಡ್ರು. ಬಟ್ ರಜೆ ಇರೋದು ನ್ಯಾಷನಲ್ ಡೇ ಅನ್ನೋದಲ್ಲ, ತಿನ್ನೋದು ನೆಪ ಅಷ್ಟೇ. ಆ್ಯಂಡ್ ಇದು ಕೊಡ್ಡಾಯಿ ಮೀನು. ನಿನ್ನೆ ಬಂಗುಡೆ ಮೀನು ಫ್ರೈ ಮಾಡಾಯಿತು. ಇವತ್ತು ಕೊಡ್ಡಾಯಿ ಮೀನಿಂದು ಸಾರು ಆ್ಯಂಡ್ ಕೊಡ್ಡಾಯಿ ಮೀನಿದು ಫ್ರೈ ಮಾಡಬೇಕಂತ ಇದ್ದೀನಿ. ನಾನು ನಿಮಗೆ ಸಿಂಪಲಾಗಿ ಹೇಳ್ತೀನಿ ಕೊಡ್ಡಾಯಿ ಮೀನು ಸಾರು ಹೇಗೆ ಮಾಡೋದು ಅಂತ. ಬನ್ನಿ, ಮೊದಲಿಗೆ ಮಸಾಲೆಗಳನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಮೊದಲು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಈ ಥರ ಹೆಚ್ಚು ಹಾಕ್ಕೊಳ್ಬೇಕು. ಅದಾದಮೇಲೆ ಹುಣಸೆಹಣ್ಣು ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಜೀರಿಗೆ ಹಾಕ್ಕೊಟ್ಟಿದ್ದೀನಿ. ಈಗ ಧನಿಯಾ ಬೀಜ 3 ಚಮಚ. ಇವರಿಗೆ ಖಾರ ತುಂಬ ಇಷ್ಟ ಆಗುತ್ತೆ, ಸೊ ಅದಕ್ಕೆ ಸ್ವಲ್ಪ ಇಷ್ಟು ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಕರಿಮೆಣಸನ್ನು ಹಾಕ್ಕೊಳ್ಬೋದು, ಖಾರಕ್ಕೆ ತಕ್ಕಷ್ಟು ಕರಿಮೆಣಸು. ಇದು ಓಮ್ ಕಾಳು, ಓಮಿನ ಬೀಜ ಅಂತ ಹೇಳ್ತಾರಲ್ಲ, ಇದು ಕ್ಯಾರಮ್ ಸೀಡ್ಸ್ ಅಂತಲೂ ಹೇಳ್ತಾರೆ. ಸೊ ಇದನ್ನು ಎಷ್ಟೊಂದು ಜನ ಮೀನಿನ ಸಾರಿಗೆ ಹಾಕ್ಕೊಳ್ಳಲ್ಲ, ಬಟ್ ನೀವು ಹಾಕಿ ನೋಡಿ, ಇಷ್ಟು ತುಂಬ ರುಚಿಯಾಗಿ ಬರುತ್ತೆ. ಬ್ಯಾಡಗಿ ಮೆಣಸು, ಇದು ನಮ್ಮ ಫ್ರೆಂಡ್ ಊರಿಂದಲೇ, ಅವ್ರು ಊರಿಗೆ ಬರೋರಿದ್ರು, ಸೊ ಅವರು ಊರಿಂದ ತೊಗೊಂಡು ಬಂದಿರೋದು. ನಾನು ಸದ್ಯಕ್ಕೆ 5 ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಕಲರ್ ಚೆನ್ನಾಗಿ ಬರುತ್ತೆ, ಸೊ ನೋಡಿಕೊಂಡು ನೀವು ಖಾರ ಅಥವಾ ಕಲರಿಗೆ ತಕ್ಕ ಹಾಗೆ ಮೆಣಸನ್ನ ಹಾಕ್ಕೊಳ್ಬೋದು. ಮತ್ತು ಕಾಯಿ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಆಲ್ರೆಡಿ ಶ್ರೆಡೆಡ್ ಅಂದರೆ ತುರಿದಿರೋ ಕಾಯಿ ಆಲ್ರೆಡಿ ನಮಗೆ ಎಷ್ಟು ಬೇಕೋ ಅಷ್ಟು ರೆಡಿಮೇಡಾಗಿ ಇಲ್ಲಿ ಸಿಕ್ಕುತ್ತೆ. ಸೊ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ಹಾಕ್ಕೊಂಡ್ಮೇಲೆ ಇದಕ್ಕೇ ನಾನು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಬಿಟ್ರೆ ಈಸಿ ಆಗುತ್ತೆ. ಸೊ ಒಂದಿಷ್ಟು ಅರಿಶಿನ ಹಾಕಿದ್ದೀನಿ. ಈಗ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ಇದಕ್ಕೆ ನೀರು ಹಾಕ್ಕೊಂಡು ಇದು ರುಬ್ತಾ ಇದ್ದೀನಿ. ಸೊ ಕೊಡ್ಡಾಯಿ ಮೀನು ಅಂತ ಏನು ಸಿಗುತ್ತೆ, ಸೊ ಊರಲ್ಲಿ ಸುಮಾರು ಮೀನುಗಳು ಸಿಗುತ್ತೆ. ಅದರಲ್ಲಿ ಎಷ್ಟೊಂದು ಮೀನುಗಳು ಇಲ್ಲಿ ಸಿಕ್ಕೋಲ್ಲ, ಭಾರಿ ರೇರಾಗಿ ಸಿಕ್ಕೋದು. ಅದರಲ್ಲಿ ಕೊಡ್ಡಾಯಿ ಮೀನು ಕೂಡ ಒಂದು. ಸೊ ನಿನ್ನೆ ಸರ್ಪ್ರೈಸಿಂಗ್ಲಿ ಸಿಕ್ತು ಅಂತ ಹೇಳಿದರು ಇವರು, ಸೊ ಹಾಗಾಗಿ ಇವರು ತೊಗೊಂಡು ಬಂದರು ಇದನ್ನು. ಸೊ ಇವತ್ತು ಇದನ್ನು ಮಾಡ್ತಾಯಿದ್ದೀನಿ. ಈಗ ಇದನ್ನು ರುಬ್ಕೊಳ್ಳೋಣ. ತುಂಬ ಸ್ಮೂತ್ ಪೇಸ್ಟ್. ನನ್ನ ಹಸ್ಬೆಂಡ್ ಏನು ಹೇಳ್ತಾರೆ ಅಂದರೆ ಗಂಧದ ಥರ ಬರಬೇಕಂತೆ, ಆ ಥರ ರುಬ್ಕೊಳ್ಬೇಕು ಇದನ್ನು. ಸೊ ರುಬ್ಕೊಳ್ಳೋಣ. ಮಸಾಲೆ ರೆಡಿಯಾಗಿದೆ. ಈಗ ಇದನ್ನು ಮಡಿಕೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಸ್ಬೆಂಡಿಗೆ ಮೀನು ಸಾರು ಯಾವಾಗಲೂ ತುಂಬಾ ತೆಳುವಾಗಿದ್ದರೆ ಇಷ್ಟ ಆಗುತ್ತೆ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಕಲ್ಲುಪ್ಪನ್ನೇ ಬಳಸಿ, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಹಸ್ಬೆಂಡ್ ಇವತ್ತು ಆಫೀಸಿಗೆ ಹೋಗಿದ್ದಾರೆ, ರಜೆ ಇದೆ. ಆದ್ರೂ ಅವರು ಏನೋ ಪ್ರಾಜೆಕ್ಟ್ ಕೆಲಸ ಅಂತ ಹೇಳಿ ಹೋಗಿದ್ದಾರೆ. ಅವ್ರು ಫೋನ್ ಮಾಡಿ ಹೇಳಿದ್ದಾರೆ ಇವತ್ತೇನೋ ಸ್ಪೆಷಲ್ಲಾಗಿ ಒಗ್ಗರಣೆ ಕೊಡೋಕ್ಕೆ ಹೇಳಿದ್ದಾರೆ ಮೀನು ಸಾರಿಗೆ. ಮೀನು ಸಾರೆಲ್ಲ ಆದಮೇಲೆ ಲಾಸ್ಟಿಗೆ ಕರಿಬೇವು ಮತ್ತು ಬೆಳ್ಳುಳ್ಳಿನ ಹಾಕಿಬಿಟ್ಟು ತೆಂಗಿನೆಣ್ಣೆಯಲ್ಲಿ ಒಗ್ಗರಣೆ ಕೊಡಿ ಅಂತ ಹೇಳಿದರು. ಸೊ ಆಯಿತು ಅಂತ ಹೇಳಿ ಅದಕ್ಕೆ ನಾನು ಹಸಿಮೆಣಸನ್ನು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡು ಹಾಕೋಣ, ಚೆನ್ನಾಗಿರುತ್ತೆ ಅಂತ. ಸೊ ಇದು ನನಗೆ ಗೊತ್ತಿಲ್ಲ, ಮೀನು ಸಾರಿದು ಈ ಥರ ಒಗ್ಗರಣೆ ಹಾಕ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅವರೇನೋ ಚೆನ್ನಾಗಿರುತ್ತೆ ಅದು ಹಾಕಿ ಅಂತ ಹೇಳಿದರು. ಸೊ ಅದಕ್ಕೆ ಆ ಥರನೇ ಮಾಡಬೇಕು ಅಂತ. ಸೊ ಅದಕ್ಕೆ ಇದಕ್ಕೆ ಟೊಮೆಟೊ ಮತ್ತು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಒಗ್ಗರಣೆ ಕೊಡುವಾಗ ಇನ್ನೊಂಚೂರು ಈರುಳ್ಳಿ, ಮೆಣಸು ಮತ್ತು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ, ಮತ್ತು ಕರಿಬೇವು ಕೂಡ. ಮತ್ತು ಇನ್ನೊಂದು ವಿಷಯ ಹೇಳೋದು ಮರೆತೆ, ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋದು. ನಾನು ಯಾವತ್ತೂ ಇದ್ರ ಬಗ್ಗೆ ಹೇಳಲಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ಕಂಟೆಂಟ್ ಯಾವಾಗಲೂ ಕೂಡ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಟ್ ವಿಲ್ ಬಿ ಅ ಗುಡ್ ಎಂಟರ್ಟೈನ್ಮೆಂಟ್ ಫಾರ್ ಯು ಪೀಪಲ್. ಸೊ ಐ ಹೋಪ್ ನೀವು ಸಪೋರ್ಟ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು. ಆ್ಯಂಡ್ ಇದುವರೆಗೂ ಸುಮಾರು ಲೈಕ್ ಸಿಕ್ಕಿದೆ, ಅಷ್ಟು ಕಷ್ಟ ಇದೆ, ಬಟ್ ಅಷ್ಟಾದರೂ ಸಿಗ್ತಾ ಇದೆ. ಸೊ ಐ ಆಮ್ ಹ್ಯಾಪಿ. ಸೊ ಇನ್ನೂ ಹೆಚ್ಚು ಲೈಕ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಕುಚ್ಚಲಕ್ಕಿ ಗಂಜಿನೂ ಕೂಡ ರೆಡಿಯಾಗಿದೆ. ಅವ್ರಿನ್ನೂ ಮಧ್ಯಾಹ್ನ ಬಂದು ಊಟ ಮಾಡೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವ್ರು ಬಂದಮೇಲೆ ಕೊಡ್ಡಾಯಿ ಮೀನು ಫ್ರೈನು ನಾನು ನಿಮಗೆ ಅಪ್ಲೋಡ್ ಮಾಡಿ ಪೋಸ್ಟ್ ಮಾಡ್ತೀನಿ. ಖಂಡಿತವಾಗ್ಲೂ ಪ್ಲೀಸ್ ನೋಡಿ.
ಸಾರು ಚೆನ್ನಾಗಿ ಕುದ್ದಿದೆ. ನಾನು ಮೀನು ಹಾಕೋಕ್ಕೆ ಮುಂಚೆ ಸ್ವಲ್ಪ ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ, ಯಾಕೆಂದರೆ ನಾನು ನಾನ್ ವೆಜ್ ತಿನ್ನಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಇದನ್ನು ಟ್ರೈ ಮಾಡ್ತೀನಿ. ನೀವು ಯಾರಾದರೂ ನಾನ್ ವೆಜ್ ತಿಂದಿಲ್ದವ್ರಾಗಿದ್ದರೆ ಮೀನು ಸಾರು ಮಾಡಿದ್ಮೇಲೆ ಮೀನು ಹಾಕೋಕ್ಕೆ ಮುಂಚೆ ಅದನ್ನು ಚೆನ್ನಾಗಿ ಕುದಿಸಿ, ಸೊ ಅದನ್ನು ನೀವು ಸೈಡ್ಗೆ ಎತ್ತಿಟ್ಕೊಳ್ಬಹುದು. ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ ಬೆಳ್ತಕ್ಕಿ ಆಗ್ಬೋದು, ಕುಚ್ಚಲಕ್ಕಿ ಆಗಿರ್ಬೋದು, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಈಗ ಕೊಡ್ಡಾಯಿ ಮೀನನ್ನ ಹಾಕ್ತಾಯಿದ್ದೀನಿ. ಇದರಲ್ಲಿ ಸ್ವಲ್ಪ ಪೀಸಸ್ ಕಡಿಮೆ ಇದೆ. ಯಾಕೆ ಅಂತಂದರೆ ಇವರು ಇದನ್ನು ಫ್ರೈನೂ ಮಾಡ್ಕೊಳ್ಳೋಣ ಅಂತ ಒಂದು ಐಡಿಯಾ ಹಾಕಿದರು. ಸೊ ಹಾಗಾಗಿ ಇವರಿಗೆ ಮೀನು ಪೀಸ್ ಕಡಿಮೆ ಇರಬೇಕು ಆ್ಯಂಡ್ ಮೀನಿಂದು ರಸ ಜಾಸ್ತಿ ಇರಬೇಕು. ಅದು ತೆಳ್ಳಗೆ ಇದ್ದರೆ ಇಷ್ಟ ಆಗುತ್ತೆ, ತುಂಬ ಇಷ್ಟಪಡ್ತಾರೆ. ಸೊ ಈಗ ಇದನ್ನು ಹಾಕಿದ್ದೀನಿ. ಇದು ಚೆನ್ನಾಗಿ ಬೆಂದಮೇಲೆ ನೆಕ್ಸ್ಟು ಒಗ್ಗರಣೆ ಹಾಕ್ತೀನಿ. ಸಾರಿ, ಅದು ವೀಡಿಯೋನ ಶೂಟ್ ಮಾಡೋಕ್ಕಾಗಲಿಲ್ಲ. ಈರುಳ್ಳಿ, ಹಸಿಮೆಣಸು, ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವನ್ನ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿ ಇದಕ್ಕೆ ಹಾಕಿದ್ದೀನಿ. ಮೀನು ಬೆಂದಿದೆ ಚೆನ್ನಾಗಿ. ಸೊ ಇವಾಗ ಎಲ್ಲ ರೆಡಿ ಇದೆ. ಇವರಿಗೆ ಊಟ ಮಾಡುವಾಗ ಸೈಡಲ್ಲಿ ಈರುಳ್ಳಿ ತಿನ್ನೋಕೆ ತುಂಬ ಇಷ್ಟ ಆಗುತ್ತೆ. ಸೊ ಅದನ್ನು ಕೂಡ ರೆಡಿ ಇದೆ. ಕುಚ್ಚಲಕ್ಕಿ ರೆಡಿ ಇದೆ. ಇನ್ನು ಅವ್ರು ಬಂದಮೇಲೆ ಬಿಸಿ ಬಿಸಿಯಾಗಿ ಫಿಶ್ ಫ್ರೈ ಮಾಡಿದರೆ ಮುಗೀತು. ಸೊ ಇವತ್ತಿನ ಇದು ಫುಡ್ ಬ್ಲಾಗ್ ಆಗಿತ್ತು. ಎಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.